ಯಾವ ಥರ ಹೊಲಿಯೋದು ಅಂತ ಹೇಳ್ಕೊಟ್ಟೆ. ಫೈನಲ್ ಥ್ಯಾಂಕ್ಸ್ ಅತ್ತಿ. ಎಲ್ರು ಬಫ್ ಅಂತ ಮತ್ತೆ ನಮ್ಮ ಅತ್ತಿ ಇಬ್ರು ಸೇರಿಗೆಶಿಂದ ಚಲೋ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಭಾಳ ಮಂದಿ ಕೇಳಕ್ಕೆ ಕುಂತಿದ್ರಿ ಅಕ್ಕ ಟೈಲರಿಂಗ್ ಬ್ಲಾಗ್ ಮಾಡ್ರಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಟೈಲರಿಂಗ್ ಬ್ಲಾಗ್ ಮಾಡಕ್ಕೆ ಕುಂತೀನಿ. ಮತ್ತು ಏನು ಹೊಲಿಯೋದು ಹೇಳ್ಕೊಡ್ತೀನಿ ಅಂದ್ರೆ ಸೀರೆಯಿಂದ ಒಂದು ಸಿಂಪಲ್ಲಾಗಿ ಫ್ರಾಕ್ ಯಾವ ಥರ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ ರೀ. ಸೊ ನಾನು ತೊಗೊಂಡಿರುವಂಥ ಸೀರೆ ಇದು. ಈ ಸೀರೆ ಕಾಟನ್ ಸೀರೆ ಆಗಿರ್ತದೆ. ಕಾಟನ್ ಸೀರೆಯಿಂದ ಫ್ರಾಕ್ ತುಂಬ ಚಲೋ ಬರ್ತದೆ ಮತ್ತು ನೆರಿಗೆ ಅವೆಲ್ಲ ಚಲೋ ಕೊಡ್ತಾವೆ. ಸೊ ಅದಕ್ಕೆ ನಾನು ಕಾಟನ್ ಸೀರೆ ತೊಗೊಂಡಿನಿ. ಮತ್ತು ಯಾವ ಥರ ಮಾರ್ಕ್ ಮಾಡೋದು ಯಾವ ಥರ ಹೊಲಿಯೋದು ಭೀ ಅಂತ ಹೇಳ್ಕೊಡ್ತೀನಿ ರೀ. ಬರ್ರಿ ಇವಾಗ ಮಾರ್ಕ್ ಸ್ಟಾರ್ಟ್ ಮಾಡಮ್ರಿ. ನಾನಿವಾಗ ಮೊದಲು ಲಂಗ ಯಾವ ಥರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ. ಏನಕ್ಕೆ ಫ್ರಾಕು ಹೊಲಿಯೋದು ಹೇಳ್ಕೊಡ್ತೀನಿ ಅಂತ ಲಂಗ ಹೇಳಕ್ಕೆ ಕುಂತಾಳ ಅಂತ ಅನ್ಕೋಬೇಡ್ರಿ. ಇದು ಸ್ವಲ್ಪ ಲಂಗ ಬ್ಲೌಸ್ ನಾವು ಯಾವ ಥರ ಹೊಲಿತೀವಿ ಅದೇ ಥರ ಇರ್ತದೆ. ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಲಂಗ ಸಪ್ರೇಟು ಬ್ಲೌಸ್ ಸಪ್ರೇಟ್ ಹೊಲ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಬೇಕು. ಸೊ ಇದೇ ಫ್ರಾಕ್ ಆಗ್ತದೆ. ಇವಾಗ ಫಸ್ಟು ನಾವು ಲಂಗ ಯಾವ ಥರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ ಇರ್ತದೆ. ಸೊ ಮೊದಲು ಉದ್ದ ಎಷ್ಟು ಬೇಕು ಅಂತ ನೋಡ್ಕೋಬೇಕು ನಿಮ್ಗೆ. ಸೊ ನಾನಿಲ್ಲಿ ಉದ್ದ 40 ಇಲ್ಲಾಂದ್ರೆ 39 ತೊಗೋಬೇಕ್ರಿ. ನಾವು ಯಾಕಂದ್ರೆ ಹೊಲಿಯೋಕೆ ಬೇಕಾಗ್ತದಲ್ಲ ಅದಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದ್ರಿ. ನಾನಿಲ್ಲಿ 39 ತೊಗೊಳಕ್ಕೆ ಕುಂತೀನಿ. ಸೊ ಇಲ್ಲಿಗೆ ಒಂದು ಮಾರ್ಕ್ ಹಾಕೊಳ್ಳಮ್ರಿ. ಇವಾಗ ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕಮ್ರಿ. ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋಬೇಕು. ಸೊ ನೋಡಿರಿ ಈ ಥರ. ನಿಮಗೆ ಇನ್ನೂ ಜಾಸ್ತಿ ಉದ್ದ ಬೇಕಂದ್ರೆ ಇನ್ನೂ ಜಾಸ್ತಿ ತೊಗೋಬೋದು. ಸೊ ಇದ್ರಾಗ ನಾನು 1 ಇಂಚು ಸ್ಟಿಚಿಂಗಿಗೆ ತೊಗೋತೀನಿ. ಅದಕ್ಕೆ ನಾನು 39 ತೊಗೊಂಡಿನಿ. ಇದು ರೆಡಿ ಮಾರ್ಕು 38 ಬರ್ತದೆ ನೋಡ್ರಿ. 38 ಬರ್ತದ. ಸೊ ಇವಾಗ ಇದನ್ನ ಕಟ್ ಮಾಡೋದು ಇಷ್ಟೇ ನೋಡ್ರಿ. ಸಿಂಪಲ್ ಲಂಗ ಮಾರ್ಕ್ ಮಾಡೋದು. ಸೊ ನೆಕ್ಸ್ಟ್ ಇವಾಗ ಬ್ಲೌಸ್ ಯಾವ ಥರ ಮಾರ್ಕ್ ಮಾಡೋದಂತ ಹೇಳ್ಕೊಡ್ತೀನಿ ರೀ. ನಾನು ಇಲ್ಲಿ ಬ್ಲೌಸ್ನ ಕಟೋರಿ ಬ್ಲೌಸ್ ಥರ ಮಾರ್ಕ್ ಮಾಡಕ್ಕೆ ಕುಂತೀನಿ ರೀ. ಸೊ ಬರೀ ಸ್ಟಾರ್ಟ್ ಮಾಡಮ್ರಿ. ನಾನಿಲ್ಲಿ ಫಸ್ಟು ಉದ್ದ ಎಷ್ಟು ತೊಗೋಬೇಕು ಅಂತ ಹೇಳಕ್ಕೆ ಕುಂತೀನಿ ರೀ. ಉದ್ದ ಬಂದು 15 ತೊಗೊಳಕ್ಕೆ ಕುಂತೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ತೊಗೋಬೋದ್ರಿ. ಇಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳಕ್ಕೆ ಕುಂತೀನಿ. ಇವಾಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕಮ್. ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದಕ್ಕೆ ಈ ಥರ ಒಂದು ಸ್ಕೇಲ್ನ ಇಟ್ಕೊಂಡು ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕಮ್ರಿ. ಸೊ ನೋಡ್ರಿ ಇವಾಗ ನೆಕ್ಸ್ಟ್ ಬಂದು ನೆಕ್ ನಿಮ್ಗೆ ಜಾಸ್ತಿ ಅಗಲವಾಗಬೇಕಂದ್ರೆ ಜಾಸ್ತಿ ತೊಗೋಬೋದ್ರಿ ಇಂಚ್ ಲೆಕ್ಕ. ನಾನಿಲ್ಲಿ 2 ಕಾಲು ತೊಗೊಳಕ್ಕೆ ಕುಂತೀನಿ ರೀ. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ. ಮತ್ತು ನೆಕ್ಸ್ಟು ಶೋಲ್ಡ್ರ್ ಭುಜ ಅದು ಬಂದು 5.25 ತೊಗೊಳಕ್ಕೆ ಕುಂತೀನಿ ರೀ ನಾನು. ಮತ್ತು ಅರ್ಧ ಇಂಚು ಹೊಲಿಯೋಕೆ ಹೋಗ್ತದಲ್ಲ ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳಕ್ಕೆ ಕುಂತೀನಿ ರೀ. ಸೊ ನೋಡಿರಿ ಇದು ಶೋಲ್ಡ್ರ್ ಭುಜ ನೋಡಿರಿ ಎಷ್ಟು ಬರ್ತದ ಅಂದ್ರೆ 2.25 ಬರ್ಲಕ್ಕೆ ಕುಂತದ. ಸೊ ನಿಮ್ಗಿನ್ನೂ ಜಾಸ್ತಿ ಬೇಕಂದ್ರೆ ಇಲ್ಲಿ ನಾವು ಭುಜದ ತೊಗೊಂಡಿರ್ತೀವಲ್ಲ ಇಲ್ಲಿ 5.25 ತೊಗೊಂಡಿದ್ದೀವಲ್ಲ ಇದನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೇಕ್ರಿ ಇಷ್ಟೇ. ಸೊ ಇವಾಗ ನೆಕ್ಸ್ಟ್ ಬಂದು ಆರ್ಮಲ್ ಶೇಪು. ನಾನಿಲ್ಲಿ 5 ಇಂಚ್ ತೊಗೊಳಕ್ಕೆ ಕುಂತೀನಿ ರೀ. ಇವಾಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ ಹಾಕಮ್ರಿ. ಸೊ ನೋಡಿರಿ ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕಮ್ರಿ. ಮತ್ತು ಈ ಕಡೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕಮ್ರಿ. ಮತ್ತು ಇವಾಗ ನೆಕ್ಕು ಉದ್ದ ಬಂದು ಇದು ನೆಕ್ಕದ ಉದ್ದ. ನಿಮ್ಗೆ ಜಾಸ್ತಿ ಡೀಪ್ ಬೇಕಂದ್ರೆ ಜಾಸ್ತಿ ತೊಗೋಬೋದು. ನಾನಿಲ್ಲಿ 5.25 ತೊಗೊಳಕ್ಕೆ ಕುಂತೀನಿ. ಇಲ್ಲಾಂದ್ರೆ 5 ಭೀ ತೊಗೋಬೋದು. ನಾವು 5 ತೊಗೊಂಡ್ರೆ 5.25 ಬರ್ತದ. ಅಂದ್ರೆ ನಾವು ಮಾರ್ಕಿಗೆ ಅದೆಲ್ಲ ಓದ್ತದಲ್ಲ ಸೊ ಅದಕ್ಕೆ ಈ ಕಡೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತೀನಿ ರೀ. ಸೊ ಇವಾಗ ನೆಕ್ಸ್ಟು ಇದು ಬಂದು ಎದೆ ಅಗಲ ಆಗಿರ್ತದೆ ನೋಡ್ರಿ. ನಾನಿಲ್ಲಿ 9 ಇಂಚ್ ತೊಗೊಳಕ್ಕೆ ಕುಂತೀನಿ ರೀ. ಮತ್ತು 1 ಇಂಚ್ ಸ್ಟಿಚಿಂಗಿಗೆ ಇಲ್ಲಾಂದ್ರೆ 1.25 ಇಂಚ್ ಭೀ ತೊಗೋಬೋದ್ರಿ. ನಾನು 1.25 ಇಂಚ್ ತೊಗೊಳಕ್ಕೆ ಕುಂತೀನಿ. ಸೊ ಇವಾಗ ಇದಕ್ಕೆ ಒಂದು ಲೈನ್ ಹಾಕಮ್ರಿ ಸ್ಟ್ರೈಟಾಗಿ. ಇವಾಗ ಸುಮ್ಮನೆ ಹಂಗೆ ಒಂದು ಶೇಪ್ ಕೊಡಮ್ರಿ. ಇದಕ್ಕೆ ಶೇಪ್ ಬರಬೇಕಲ್ಲ ಸೈಡಿಗೆ. ಸೊ ಅದಕ್ಕೆ ಈ ಥರ ಒಂದು ಶೇಪ್ ಕೊಡ್ತೀನಿ ರೀ. ಸೊ ನೋಡಿರಿ ಈ ಥರ ಇಷ್ಟೇ ನೋಡಿರಿ ಸಿಂಪಲ್ಲು. ಮತ್ತು ಇಲ್ಲಿ ಆರ್ಮಲ್ ಶೇಪು 1 ಇಂಚು ಅದಕ್ಕೂ ಒಂದು ರೌಂಡಾಗಿ ಶೇಪ್ ಕೊಡಮ್ರಿ. ಮತ್ತು ನೆಕ್ಸ್ಟ್ ನಾವು ಕಟೋರಿ ಹೊಲಿತೀವಲ್ಲ ಅದ್ರದ್ದು ಮಾರ್ಕ್ ಇಲ್ಲಿ ನಾನಿಲ್ಲಿ ಮೊದಲು 3 ಇಂಚ್ ತೊಗೊಳಕ್ಕೆ ಕುಂತೀನಿ ರೀ. ಆಮ್ಯಾಕೆ 2 ಇಂಚು 2 ಇಂಚಲ್ಲಿ ನಾವು ಮೈನಸ್ ಮಾಡಬೇಕು 1 ಇಂಚು. ಒಂದು 3 ಇಂಚ್ ತೊಗೊಂಡ್ರಿ ರೀ. ಮತ್ತು ಈ ಸೆಂಟ್ರ್ ಮಾರ್ಕ್ ಇರ್ತದಲ್ಲ ಇಲ್ಲಿಂದ
ನಾವು ಇದೇನು ಆರ್ಮಲ್ ಶೇಪ್ದು ಮೂಲೆ ಇರ್ತದಲ್ಲ ಅದರಿಂದ ಇದೆರಡನ್ನೂ ಈ ಥರ ಸೇರಿಸ್ಬೇಕು ನೋಡ್ರಿ. ಸೊ ಇಷ್ಟೇ ನೋಡಿ. ಸೊ ಈ ಥರ ಸೇರಿಸ್ಬೇಕು. ಈ ಆರ್ಮಲ್ ಶೇಪ್ ಇರ್ತದಲ್ಲ ಅದ್ರ ಸೆಂಟ್ರ್ ಮಾರ್ಕಿಂದ ಇಲ್ಲಿಗೆ ಈ ಥರ ಸೇರಿಸ್ಬೇಕು. ನೆಕ್ಸ್ಟು ಇಲ್ಲಿಂದ 3 ಇಂಚ್ ತೊಗೋಬೇಕ್ರಿ. 3 ಇಂಚ್ ಇಲ್ಲಾಂದ್ರೆ 2.5 ತೊಗೋಬೋದ್ರಿ. ಸೊ ಆಮ್ಯಾಕ ಇಲ್ಲಿ ಶೇಪ್ ಕೊಡಂಬ್ರಿ ಒಂದು. ಸೊ ಈ ಥರ ಒಂದು ತ್ರಿಭುಜದ ಥರ ಶೇಪ್ ಕೊಡೋಣ. ಸೊ ಇಷ್ಟೇ ನೋಡ್ರಿ. ಇವಾಗ ಇದ್ರದ್ದು ಬ್ಯಾಕ್ ಸೈಡು ಸೇಮ್ ಇದೇ ಥರನೇ, ಅಂದ್ರೆ ನಾವು ಇದೇನು ಕಟೋರಿ ಮಾರ್ಕ್ ಮಾಡಿರ್ತೀವಲ್ಲ ಈ ಥರ ಮಾರ್ಕ್ ಮಾಡೋಂಗಿಲ್ಲ. ನಾವು ಇದನ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಸಪ್ರೇಟ್ ತೆಗೆದು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕ್ರಿ. ಇಷ್ಟೇ ನೋಡ್ರಿ. ಇದನ್ನೆಲ್ಲ ಕಟ್ ಮಾಡ್ಕೊಂಡ್ಮ್ಯಾಗ ಸಿಗೋಣ. ಇವಾಗ ನಾನು ಲಂಗ ಯಾವ ಥರ ಹೊಲಿಯೋದಂತ ಹೇಳ್ಕೊಡ್ತೀನಿ ರೀ. ಇವಾಗಲೇ ನಾನು ಲಂಗ ಬ್ಲೌಸ್ ಬ್ಲಾಗಲ್ಲಿ ಯಾವ ಥರ ಲಂಗ ಹೊಲಿಯೋದು ಅಂತ ಹೇಳ್ಕೊಟ್ಟಿದ್ದೆ. ಸ್ವಲ್ಪ ಸೇಮ್ ಹಂಗೇನೆ. ಇದು ದೊಡ್ಡದಾಗಿ ನೆರಿಗೆ ಹಿಡಿಬೇಕು. ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದಾಗಿ ಇಟ್ಕೋಬೇಕು, ಇಲ್ಲಾಂದ್ರೆ ಸಣ್ಣ ನೆರಿಗೆ ಬೇಕಂದ್ರೆ ಸಣ್ಣದಾಗಿ ನೆರಿಗೆ ಇಟ್ಕೋಬೋದ್ರಿ. ಒಂದು ಸ್ವಲ್ಪ ದೊಡ್ಡದಾಗಿದ್ರೆ ಆ ಫ್ರಾಕ್ ಸ್ವಲ್ಪ ಚಲೋ ಕಾಣ್ತದ. ಜಾಸ್ತಿ ದೊಡ್ಡದು ಬೇಡ, ಜಾಸ್ತಿ ಚಿಕ್ಕದು ಬೇಡ, ಮೀಡಿಯಮ್ದಾಗ ಇಟ್ಕೊಳ್ಳೋಣ ನೋಡ್ರಿ. ಇವಾಗ ನಾನು ನೆರಿಗೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಕೊಂತೀನಿ ರೀ. 1 ಇಂಚು ನಿಮ್ಗೆ ಗೊತ್ತಾಗಲಿಲ್ಲ ಅಳತೆ ಅಂದ್ರೆ 1 ಇಂಚು ಇಟ್ಕೋಬೋದು ನೋಡ್ರಿ. ಇಲ್ಲಿ ಕಾಣಿಸ್ತದಲ್ಲ ನೋಡ್ರಿ, ಇಷ್ಟಿಷ್ಟು ಇಟ್ಕೋಬೇಕು. ಸೊ ಇವಾಗ ನಾನು ನೆರಿಗೆ ಹಿಡಿತೀನಿ ಪೂರ್ತಿ ಫುಲ್ಲು ನಾವು ಎಷ್ಟು ಕಟ್ ಮಾಡ್ಕೊಂಡಿರ್ತೀವಿ 4 ಲೇಯರಾಗಿ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಸೊ ಅದು ಪೂರ್ತಿಯಾಗಿ ನೋಡ್ರಿ ಇದು ಪೂರ್ತಿ ನೆರಿಗೆ ಹಿಡಿಬೇಕು. ಸೊ ನೆರಿಗೆ ಹಿಡ್ದಾದ್ಮ್ಯಾಗ ಸಿಗ್ತೀನಿ ರೀ. ಸೊ ನೋಡ್ರಿ ಲಂಗ ಸ್ಟಿಚ್ ಮಾಡಾಯ್ತು ನೋಡ್ರಿ. ಈ ಥರ ಕಾಣ್ಸಕ್ಕುಂತದ ಲಂಗ ನೋಡ್ರಿ. ಈ ಥರ ನೆರಿಗೆ ಇಟ್ಟೀನಿ, ಕಾಣ್ಸಕ್ಕುಂತದಂತ ಅನ್ಕೊಂಡಿನಿ. ಸೊ ನೋಡ್ರಿ ಇಷ್ಟಿಷ್ಟು ದೊಡ್ಡದಾಗಿ ನಾನು ನೆರಿಗೆ ಇಟ್ಟೀನಿ. ತುಂಬ ಚಲೋ ಬರ್ತದೆ. ಆಮೇಲೆ ಇದು ನಿಮ್ಮದು ಸೊಂಟದ ಸೈಜ್ ಎಷ್ಟು ಇರ್ತದ ಅಷ್ಟನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕ್ರಿ. ಸೊ ಇವಾಗ ನೆಕ್ಸ್ಟು ಬ್ಲೌಸು ನಾವು ಕಟೋರಿ ಥರ ಹೊಲಿಯಮಂತ ಅನ್ಕೊಂಡಿದ್ದೀವಲ್ಲ, ಸೊ ಆ ಥರನೇ ಬ್ಲೌಸು ಸೇಮ್. ಸೊ ನೋಡ್ರಿ ಇದು ಕಟೋರಿ ನಾವೆಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡಾದ್ಮ್ಯಾಕ ಸೊ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಕಟೋರಿ ಪೀಸ್ ನಾವು ಸಪ್ರೇಟ್ ಮಾರ್ಕ್ ಹಾಕಿರ್ತೀವಲ್ಲ ನಾವು ಅದನ್ನು ಕಟ್ ಮಾಡ್ಕೊಂಡಾದ್ಮ್ಯಾಗ ಇವಾಗ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಸೊ ನೋಡ್ರಿ ಇದು ಫ್ರಂಟ್ ಪೀಸು, ಇದು ಮತ್ತು ಇದು ಇನ್ನೊಂದು ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಇದನ್ನ ಇಟ್ಕೊಂಡು ಸೇಮ್ ಅದೇ ಥರ ಹಂಗೆ ಸ್ಟಿಚ್ ಮಾಡ್ಕೊಂಡು ಬರ್ಬೇಕು ನೋಡ್ರಿ. ಇಲ್ಲಿ ಸಮವಾಗಿ ಇಟ್ಕೋಬೇಕು ಮತ್ತು ಇಲ್ಲಿ ಹಂಗೆ ಸಮ ಇಟ್ಕೊಂಡು ಸ್ಟಿಚ್ ಹಾಕೊಂಡು ಬರ್ಬೇಕು ನೋಡ್ರಿ. ಇಷ್ಟೇ ನೋಡ್ರಿ. ಸೊ ಎಡ್ಜ್ವರೆಗೂ ಪೂರ್ತಿ ಹಂಗೆ ಸ್ಟಿಚ್ ಹಾಕೊಂಡು ಬರ್ಬೇಕು ನೋಡ್ರಿ. ಸೊ ಇದನ್ನೆಲ್ಲ ಸ್ಟಿಚ್ ಹಾಕೊಂಡ್ಮ್ಯಾಗ ಸಿಗ್ತೀನಿ ರೀ. ಸೊ ನೋಡ್ರಿ ಈ ಥರ ಸ್ಟಿಚ್ ಮಾಡೀನಿ. ನಾನಿಲ್ಲಿ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿಲ್ಲ, ಡೈರೆಕ್ಟಾಗಿ ಒಂದೇ ಸರಿ ರೆಡಿ ಪೀಸ್ ಮೇಲೆ ಸ್ಟಿಚ್ ಮಾಡೀನಿ, ಅಂದರೆ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೀನಿ. ನಾನು ಲೈನಿಂಗ್ ಭೀ ತೊಗೊಂಡಿಲ್ಲ, ಯಾಕಂದರೆ ಸೀರೆ ತುಂಬ ದೊಡ್ಡದಿತ್ತು. ಸೊ ಅದಕ್ಕೆ ನಾನು ಸೀರೆ ಪೀಸ್ನೇ ಡಬಲ್ ಮಾಡಿ ಅದನ್ನೇ ಲೈನಿಂಗ್ ಥರ ಯೂಸ್ ಮಾಡಿಕೊಂಡು ಹೊಲ್ದೀನಿ ನೋಡ್ರಿ. ಸೊ ನೋಡ್ರಿ ಇಲ್ಲಿ ಇದು ಲೈನಿಂಗ್ ಥರ ಮಾಡೀನಿ ರೀ. ಮತ್ತು ಇದು ಸೆರಗಿರ್ತದಲ್ಲ, ಸೊ ಸೆರಗನ್ನ ನಾನು ಮೇನ್ ಪೀಸಾಗಿ ಮಾಡೀನಿ ನೋಡ್ರಿ. ಸೊ ನೋಡ್ರಿ ಫ್ರಂಟ್ ಪೀಸ್ ಈ ಥರ ಬಂದದ. ಸೊ ಇವಾಗ ಬ್ಯಾಕ್ ಸೈಡ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಸೊ ಎಲ್ಲೋಯ್ತು ಬಿದ್ದೋಗ್ಯದ, ಒಂದು ನಿಮಿಷ. ಸೊ ನೋಡ್ರಿ ಬ್ಯಾಕ್ ಸೈಡ್ಗೂ ಸೇಮ್ ರೌಂಡ್ ಶೇಪೇ ಇಟ್ಟೀನಿ ರೀ. ಫ್ರಂಟ್ ಸೈಡ್ಗೂ ಸೇಮ್ ಡಿಸೈನ್ ರೌಂಡ್ ಶೇಪೇ ಇಟ್ಟೀನಿ. ಇವಾಗ ಯಾವ ಥರ ಸ್ಟಿಚ್ ಮಾಡೋದಂದ್ರೆ ರೆಡಿ ಪೀಸ್ ಇರ್ತದಲ್ಲ ಅದನ್ನು ಸೀದಾ ಹಾಕೋಬೇಕು. ಮತ್ತು ಲೈನಿಂಗ್ ಪೀಸ್ ಥರ ನಾನು ಸೀರೆನ ಯೂಸ್ ಮಾಡ್ಕೊಂಡಿಲ್ಲ ಕುಂತೀನಲ್ಲ, ಅದಕ್ಕೆ ಈ ಲೈನಿಂಗ್ ಪೀಸ್ ಥರ ಯೂಸ್ ಮಾಡ್ಕೊಂಡಿರೋದನ್ನ ಉಲ್ಟಾ ಹಾಕ್ಕೊಳ್ಬೇಕು. ಆಮ್ಯಾಕ ಇದೆರಡು ಸಮ ಇಟ್ಕೊಂಡು ಈ ಬಾಟಮ್ ಇಲ್ಲಿ ತುದಿಗೆ ಅರ್ಧ ಇಂಚ್ ಬಿಟ್ಟು ಒಂದು ಸ್ಟಿಚ್ ಹಾಕ್ಬೇಕ್ರಿ. ಆಮ್ಯಾಕ ಅದು ಹಾಕಿದ್ಮೇಲೆ ಮತ್ತು ಈ ರೌಂಡ್ ಶೇಪ್ ಇರ್ತದಲ್ಲ, ಸೊ ಇದಕ್ಕೆ ಭೀ ಅರ್ಧ ಇಂಚು ಸೇಮ್ ಅರ್ಧ ಇಂಚ್ ಬಿಟ್ಟಿಗೆಶಿಂದ ಹೊಲಿಗೆ ಹಾಕ್ಬೇಕ್ರಿ. ಸೊ ಹೊಲಿಗೆ ಹಾಕ್ತೀನಿ. ಸೊ ನೋಡ್ರಿ ಇವಾಗ ಬ್ಯಾಕ್ ಪೀಸ್ದು ಸ್ಟಿಚಿಂಗ್ ಅದೆಲ್ಲ ಮುಗೀತು, ಮತ್ತು ಬ್ಯಾಕು ಫ್ರಂಟ್ ಎರಡು ಸ್ಟಿಚ್ ಮುಗೀತು. ಇವಾಗ ಶೋಲ್ಡ್ರ್ ಅಟ್ಯಾಚ್ ಮಾಡಬೇಕು. ನಾನು ಇಲ್ಲಾಗಲೇ ಶೋಲ್ಡ್ರ್ ಅಟ್ಯಾಚ್ ಮಾಡೀನಿ, ಯಾವ ಥರ ಅಟ್ಯಾಚ್ ಮಾಡೋದಂತ ಹೇಳ್ಕೊಡ್ತೀನಿ ಅಷ್ಟೇ. ಈ ಫ್ರಂಟ್ ಪೀಸ್ ಇರ್ತದಲ್ಲ, ಫ್ರಂಟ್ ಪೀಸ್ನ ಸೀದಾ ಹಾಕೋಬೇಕು. ಮತ್ತು ಬ್ಯಾಕ್ ಪೀಸ್ ಇರ್ತದಲ್ಲ ಅದನ್ನು ಉಲ್ಟಾ ಹಾಕ್ಕೊಂಡು ಇಲ್ಲಿ ನಾನು ಸ್ಟಿಚ್ ಹಾಕಿನಿ ನೋಡ್ರಿ, ಈ ಥರ ಸ್ಟಿಚ್ ಹಾಕಬೇಕು. ಎಡ್ಜಿಗೆ ಅರ್ಧ ಇಂಚ್ ಬಿಟ್ಟಿಗೆಶಿಂದ ಅಷ್ಟೇ ನಮ್ಗೆ ಬಾಡಿ ಪೀಸ್ ರೆಡಿ ಆಗ್ತದೆ. ಇದಕ್ಕೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವಿಗೆ ನಾನೊಂದು ಸ್ವಲ್ಪ ಇಲ್ಲಿ ಬಫ್ ಕೊಡೋಮಂತ ಅನ್ಕೊಂಡಿನಿ. ಸೊ ಅದು ಹಳೆ ಕಾಲದಾಗೆಲ್ಲ ಕೊಡ್ತಾರಲ್ಲ, ಇಲ್ಲಿ 2 ನಿರಿಗೆ 3 ನಿರಿಗೆ, ಸೊ ಆ ಥರ ಕೊಡೋಮಂತ ಅನ್ಕೊಂಡಿನಿ. ಮತ್ತು ಫುಲ್ ಸ್ಲೀವ್ ಇಡೋಮಂತ ಅನ್ಕೊಂಡಿನಿ. ಚಲೋ ಕಾಣಿಸ್ತದ ಅಂಬ್ರೆಲಾ ಫ್ರಾಕಿಗೆ ಅಂತ ಅನ್ಕೊಂಡಿನಿ. ಗೊತ್ತಿಲ್ಲ ಇನ್ನು ಯಾವ ಥರ ಬರ್ತದೆ ಅಂತ. ಸೊ ಬರ್ರಿ ಇವಾಗ ಸ್ಲೀವ್ದು ಮಾರ್ಕ್ ಮಾಡಮ್ರಿ.
ಸೊ ನಾವು ಇವಾಗ ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಫ್ಯಾಬ್ರಿಕ್ ಪೀಸ್ನ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಲ್ಲ, ಈ ಥರ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕು ಫ್ಯಾಬ್ರಿಕ್ನ. ನಂತರ ಈ ಎರ್ಜಲ್ಲೆಲ್ಲ ಸಮವಾಗಿರಬೇಕು. ಆಮೇಲೆ ಇವಾಗ ಸ್ಲೀವ್ನ ಉದ್ದ, ನಿಮಗೆ ಸ್ಲೀವ್ ಉದ್ದ ಎಷ್ಟು ಬೇಕೋ ನೋಡ್ಕೊಳ್ಳಿ. ನಾನಿಲ್ಲಿ ಸ್ಲೀವ್ನ ಉದ್ದ 10 ಇಂಚ್ ಇಡ್ತಾ ಇದ್ದೀನಿ. ಸೊ ನಂತರ ಇಲ್ಲಿ ಒಂದು 10 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಆಮೇಲೆ ನಾವು ಇಲ್ಲಿಂದ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಈ ಥರ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಇವಾಗ ಸ್ಲೀವ್ ಲೂಸರ್ ಮತ್ತು ಹಾರ್ಮಲ್ ಲೂಸರ್ಗೆ ನಮಗೆ ಅಳತೆ ಬಟ್ಟೆ ಬೇಕಾಗುತ್ತೆ. ಅಂದರೆ ನಿಮ್ಮದು ಡ್ರೆಸ್ ಪೀಸ್ ಆಗಿರ್ಬೋದು, ಡ್ರೆಸ್ದು ಅಳತೆ ಆಗಿರ್ಬೋದು, ಇಲ್ಲಾಂದರೆ ಬ್ಲೌಸ್ದು ಅಳತೆ ಆಗಿರ್ಬೋದು. ಇವಾಗ ಸ್ಲೀವ್ ಲೂಸರು ನಮಗೆ 5 ಇಂಚ್ ಬಂದಿದೆ. ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ 5 ಇಂಚ್ಗೆ ಒಂದು. ನಂತರ ಮಾರ್ಜಿನ್ಗೆ 1.5 ಇಂಚು ಎಕ್ಸ್ಟ್ರಾ. ಸೊ ಇವಾಗ ಹಾರ್ಮಲ್ ಲೂಸರ್ ನೋಡ್ಕೊಳ್ಳೋಣ. ಈ ಥರ ಉಲ್ಟಾ ಹಾಕೋಬೇಕು, ಆವಾಗ ನಮಗೆ ಅಳತೆ ಗೊತ್ತಾಗುತ್ತೆ. ನೋಡಿ ನಾನು ತಗೋತಾ ಇದ್ದೀನಿ ಎಲ್ಲ ಈ ಥರ. ನಮಗಿಲ್ಲಿ 8 ಇಂಚ್ ಬಂದಿದೆ ಹಾರ್ಮಲ್ ಲೂಸರು. ಅದಕ್ಕಿಂತ ಮುಂಚೆ ನಾವು ಸ್ಲೀವ್ ಡೌನ್ನ ತಗೋಬೇಕಾಗುತ್ತೆ. ಸ್ಲೀವ್ ಡೌನು 3 ಇಂಚು ಇಲ್ಲಾಂದರೆ 2.5 ಇಂಚ್ ತೊಗೊಳ್ಳೋಣ. ನಾನಿಲ್ಲಿ 3 ಇಂಚ್ ತೊಗೋತಾ ಇದ್ದೀನಿ. ಸೊ ನಂತರ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಲೈನ್ ಹಾಕ್ಕೊಳ್ಳೋಣ ಈ ಥರ. ನಂತರ ಇವಾಗ ಹಾರ್ಮಲ್ ಲೂಸರ್ ತೊಗೊಂಡಿದ್ದೀವಲ್ಲ ನಾವು 8 ಇಂಚು, ಅದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ಈ ತುದಿಯಿಂದ ಈ ಥರ ಕ್ರಾಸಾಗಿ ಇಟ್ಕೊಂಡು 8 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನಂತರ ನಾವಿಲ್ಲಿ ಶೇಪ್ ಕೊಡಬೇಕಲ್ಲ, ರೌಂಡ್ ಶೇಪ್. ಸೊ ಅದಕ್ಕೆ ಇಲ್ಲಿಂದ ನಾನು 1.5 ಇಂಚ್ ಮಾರ್ಕ್ ಹಾಕೋತಾ ಇದ್ದೀನಿ. ಸೊ ಇವಾಗ ಇದಕ್ಕೂ 1.5 ಇಂಚ್ ಎಕ್ಸ್ಟ್ರಾ ಕೊಡೋಣ. ಇವಾಗ ನಾವು ಈ ಥರ ರೌಂಡ್ ಶೇಪ್ ಹಾಕ್ಕೊಂಡು ಹೋಗೋಣ. ಸ್ವಲ್ಪ ಸ್ವಲ್ಪನೇ ಡೌನ್ ಬರೋಣ ಹಂಗೆ. ಸೊ ಈ ಥರ ನೋಡಿ, ಈ ಥರ ಮಾರ್ಕ್ ಹಾಕೊಳ್ಳೋಣ. ನಂತರ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ ನಾವು. ಸೊ ನೋಡಿ ಈ ಥರ. ಆಮೇಲೆ ನಾವು ಇವಾಗ ಬಫ್ಗೆ ಏನು ತೊಗೊಂಡಿದ್ದೀವಿ ಅದನ್ನ ಮಾರ್ಕ್ ಮಾಡ್ತೀನಿ. ಸೊ ಇವಾಗ ಬಫ್ಗೆ ನಿಮಗೆ ಜಾಸ್ತಿ ಬಫ್ ಬೇಕಂದರೆ ನಾವು 3 ಇಂಚ್ ತೊಗೋಬೇಕು. ನಿಮಗೆ ಕಡಿಮೆ ಬಫ್ ಬೇಕಂದರೆ 2 ಇಂಚ್ ತೊಗೋಬೇಕು. ನಾನಿಲ್ಲಿ 2.5 ತೊಗೋತಾ ಇದ್ದೀನಿ, ಮೀಡಿಯಮಲ್ಲಿ ತೊಗೋತಾ ಇದ್ದೀನಿ. ಸೊ ಇಲ್ಲಿ 2.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನಂತರ ಸೇಮ್ 2.5 ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲೊಂದು. ಇವಾಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಇಲ್ಲೂ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋಣ. ಸೊ ನಂತರ ನಾವಿಲ್ಲೇನು ಸ್ಲೀವ್ ರೌಂಡ್ ಶೇಪ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ 1.5 ಇಂಚು, ಸೇಮ್ ಅದೇ ಥರ ಇಲ್ಲಿಗೆ 1.5 ಇಂಚ್ ಮಾರ್ಕ್ ಹಾಕ್ಕೊಳ್ಳೋಣ. ನಂತರ ನಾವು ಇಲ್ಲಿಂದ ಈ ಥರ ಒಂದು ರೌಂಡ್ ಶೇಪ್ ಕೊಡಬೇಕಾಗುತ್ತೆ. ಈ ಥರ ಒಂದು ಸ್ವಲ್ಪನೇ ಡೌನ್ ಬರಬೇಕು. ರೌಂಡ್ ಶೇಪ್ ಮಾಡಿಕೊಂಡು, ಇದಿನ್ನೂ ನೀಟಾಗಿ ಬಂದಿಲ್ಲ. ಸೊ ಈ ಥರ. ಸೊ ಈ ಥರ ನೋಡಿ, ಈ ಥರ ಒಂದು ರೌಂಡ್ ಶೇಪು ಇದು ಆಯಿತು ನೋಡ್ರಿ, ಇದು ಬಫ್ದು. ಇವಾಗ ನಾವು ಫ್ರಂಟ್ ಶೇಪ್ ಏನು ಕೊಡ್ತೀವಿ ಅದನ್ನು ಇಲ್ಲಿಗೆ, ಅಂದರೆ ನಾವು ಬಫ್ಗೆ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಕೊಡಬಾರ್ದು. ಈ ನಾವು ಏನು ರೆಡಿ ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ಕೊಡಬೇಕು. ಸೊ ಇವಾಗ ಫ್ರಂಟ್ ಶೇಪು ಇಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ನಾವು ಇಲ್ಲಿಂದ ತಗೋಬೇಕಾಗುತ್ತೆ. ನಾವು ಅಳತೆ ಟೇಪ್ನ ಅರ್ಧ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನಂತರ ನಾವು 1/4 ಇಂಚ್ ಏನು ಲೈನ್ ಹಾಕೋತೀವಿ ಅದನ್ನು, ಸೊ ನೋಡಿ ಈ ಥರ. ಸೊ ಇವಾಗ ನಾವು ಇದನ್ನು ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ಥರನೇ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ನಾನು ಇಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಫಸ್ಟು ಬ್ಯಾಕ್ ಸೈಡ್ದು ಕಟ್ ಮಾಡಿಕೊಂಡು ಆಮೇಲೆ ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ದು ಕಟ್ ಮಾಡ್ಕೊಬೇಕು. ನಾವು ಫ್ರಂಟ್ ಶೇಪ್ ಹಾಕಿರ್ತೀವಲ್ಲ ಅದ್ರದ್ದು. ನೆಕ್ಸ್ಟ್ ಇವಾಗ ನಾವು ನ್ಯಾಚ್ ಹೊಡ್ಕೊಳ್ಳೋಣ. ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗೋಳಕ್ಕೆ ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳೋಣ. ಈ ಥರ. ನಂತರ ನಾವು ಇಲ್ಲಿ ಬಫ್ಗೆ ಅಂತ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಬಫ್ ಕೊಡೋಕ್ಕೆ ಗೊತ್ತಾಗಬೇಕು ಅಂತ ಇಲ್ಲೊಂದು ನ್ಯಾಚ್ ಹೊಡ್ಕೊಳ್ಳೋಣ ನೋಡಿ ಈ ಥರ. ಮತ್ತು ಇಲ್ಲಿ ಒಂದು ಸೆಂಟ್ರ್ ನ್ಯಾಚು. ಸೊ ನೋಡಿ ಇಷ್ಟೇ ನೋಡಿ, ಸಿಂಪಲ್ಲು. ಸೊ ಇವಾಗ ಇದನ್ನು ಯಾವ ಥರ ಅಟ್ಯಾಚ್ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ.
ಸೊ ಇವಾಗ ಯಾವ ಥರ ಸ್ಟಿಚ್ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ಇದು ಕ್ಯಾಮ್ರಾನ ಯಾಕೆ ಇಷ್ಟೊಂದು ಹತ್ರ ಇಟ್ಟೀನಿ ಅಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗಲಿ ಅಂತ. ಸೊ ಅದಕ್ಕೆ ಇವಾಗ ನಾವು ಫ್ಯಾಬ್ರಿಕ್ ಪೀಸ್ನ ಈ ಥರ ಉಲ್ಟಾ ಹಾಕೋಬೇಕು, ಅಂದರೆ ಸ್ಲೀವ್ ಪೀಸ್ನ ಉಲ್ಟಾ ಹಾಕೋಬೇಕು ನೋಡ್ರಿ. ನಾವು ಇದೇನು ಸೆಂಟ್ರ್ ನ್ಯಾಚ್ ಹಾಕಿರ್ತೀವಿ ಅದನ್ನು ಇಲ್ಲಿ ಸೆಂಟ್ರಿಗೆ ಇಟ್ಟು ನೋಡ್ಕೋಬೇಕಾಗ್ತದ. ಸೊ ಇಲ್ಲಿಂದ ನಾವು ಈ ಥರ ಫಸ್ಟೇ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋಬಿಡೋಣ, ಕನ್ಫ್ಯೂಸ್ ಆಗುತ್ತಿಲ್ಲ ಅಂದ್ರೆ. ಸೊ ನಾವಿಲ್ಲಿ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ, ಅಂದರೆ ನಾವು ರೌಂಡ್ ಶೇಪಿಗೆ ಎಲ್ಲಿವರೆಗೂ ಬಫ್ ಇಡಬೇಕಂತ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಸ್ಟಿಚ್ ಹಾಕೊಳ್ಳಮ್ಮ. ಸೊ ನೋಡ್ರಿ ಈ ಥರ ಸ್ಟಿಚ್ ಹಾಕೊಂಡ್ಮ್ಯಾಗ ಇಲ್ಲಿಂದ ಸಣ್ಣ ಸಣ್ಣದಾಗಿ ಬಫ್ ಇಡಮ್ರಿ, ಅಂದ್ರೆ ನೆರ್ಗಿ ಹಿಡ್ಕೊಂಡು ಹೋಗಮ್ರಿ. ಈ ಥರ ಸಣ್ಣ ಸಣ್ಣದಾಗಿ. ಮತ್ತು ಇಲ್ಲಿ ನಾವು ಸೆಂಟ್ರ್ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಅದು ಸೆಂಟ್ರಿಗೆ ಬರಬೇಕು, ನೋಡಿಕೊಂಡು ನೆರ್ಗಿ ಹಿಡಿಬೇಕಾಗ್ತದ. ಸೊ ನೋಡ್ರಿ ಇಲ್ಲಿ ಬಂದದ ನೋಡ್ರಿ ಇಲ್ಲಿ ಸೆಂಟ್ರಿಗೆ. ಸೊ ಇವಾಗ ಸ್ಟಿಚ್ ಹಾಕಂಬ್ರಿ ಇದಕ್ಕೆ. ಸೊ ಮತ್ತು ಇಲ್ಲಿ ನಾವು ಇಲ್ಲಿವರೆಗೂ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಬಫ್ ಎಲ್ಲಿವರೆಗೂ ಬೇಕಂತ ಅಲ್ಲಿವರೆಗೂ ಸ್ಟಿಚ್ ಹಾಕ್ಬೇಕಾಗ್ತದ. ಸೊ ನೋಡ್ರಿ ಇವಾಗ ಅಲ್ಲಿವರೆಗೂ ಮತ್ತೆ ಸೇಮ್ ಅದೇ ಥರನೇ ನೆರ್ಗಿ ಹಿಡಿಬೇಕಾಗ್ತದ. ಸೊ ನೋಡ್ರಿ ಈ ಥರ ಸಣ್ಣ ಸಣ್ಣದಾಗಿ ಇಟ್ಕೊಂಡು ಹೋಗಮ್ರಿ, ಚಲೋ ಬರ್ತದ. ಸೊ ಇಲ್ಲಿ ನ್ಯಾಚ್ ಮುಗೀತು ನೋಡ್ರಿ, ಈ ನ್ಯಾಚ್ವರೆಗೂ ಇಟ್ಕೋಬೇಕಾಗ್ತದ ಅಷ್ಟೇ. ಇವಾಗ ಎಡ್ಜ್ವರೆಗೂ ಈ ಥರ ಶೇಪ್ನಾಗೆ ಸ್ಟಿಚ್ ಮಾಡಮ್ರಿ. ಸೊ ನೋಡ್ರಿ ಇಷ್ಟೇ ಸಿಂಪಲ್ ಈಸಿ. ಇವಾಗ ಸೊ ನೋಡ್ರಿ ಯಾವ ಥರ ಬಂದದಂತ ತೋರಿಸ್ತೀನಿ. ಸೊ ನೋಡ್ರಿ ಈ ಥರ ಬರ್ತದ. ಸೊ ಇಷ್ಟೇ ನೋಡ್ರಿ, ಇವಾಗ ಫಿನಿಶಿಂಗ್ ಮಾಡಮ್ರಿ. ಈಗ ಬಾಡಿ ಪೀಸ್ನ ಮತ್ತು ಲಂಗನ ಅಟ್ಯಾಚ್ ಮಾಡಮ್ರಿ. ಯಾವ ಥರ ಅಟ್ಯಾಚ್ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಲಂಗನ ಈ ಥರ ಸೀದಾ ಹಾಕೋಬೇಕು, ಮತ್ತು ಬ್ಲೌಸ್ ಪೀಸ್ನ ಅಂದರೆ ಬಾಡಿ ಪೀಸ್ನ ಈ ಥರ ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕ್ಕೊಂಡು ಈ ಎಡ್ಜಿಂದ, ಸೊ ಈ ತುದಿಯಿಂದ ಹಂಗೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಹೋಗ್ಬೇಕು ನೋಡ್ರಿ. ಈ ಥರ ಸ್ಟ್ರೈಟಾಗಿ ಲೈನ್ ಹಾಕೋಬೇಕು, ಹೊಲಿಗೆ ಹಾಕೋಬೇಕು, ಸಾರಿ ಲೈನ್ ಆಗಂತ ಹೇಳಕೊಂತೀನಿ. ಹೊಲಿಗೆ ಹಾಕೋಬೇಕು ಸ್ವಲ್ಪ ತುದಿವರೆಗೂ. ಆಮ್ಯಾಕ ಬ್ಯಾಕ್ ಬಾಡಿ ಇರ್ತದಲ್ಲ, ಸೊ ಇದನ್ನು ಹಂಗೆ ಸೇಮ್ ಇದು ಭೀ ಹಂಗೆ ಥರ ಸೇಮ್ ಸ್ಟಿಚ್ ಹಾಕೋಬೇಕ್ರಿ. ಇದೆಲ್ಲ ಸ್ಟಿಚ್ ಹಾಕೊಂಡ್ಮ್ಯಾಗ ಸಿಗ್ತೀನಿ. ಸೊ ನೋಡ್ರಿ ಇವಾಗ ಫ್ರಂಟು ಬ್ಯಾಕು ಮತ್ತು ಲಂಗ ಎರಡು ಅಟ್ಯಾಚ್ ಮಾಡಾಯಿತು ನೋಡ್ರಿ, ಈ ಥರ ಕಾಣಿಸಕ್ಕಂತದ. ಇವಾಗ ಸೈಡ್ ಫಿನಿಶಿಂಗ್ ಕೊಡಂಬ್ರಿ. ಆಯಿತು, ಮುಗ್ದೋಯ್ತು, ಫ್ರಾಕ್ ರೆಡಿ ಆಗ್ತದ ಸೈಡ್ ಫಿನಿಶಿಂಗ್ ಕೊಟ್ರೆ. ಸೊ ಇವಾಗ ಇದನ್ನು ಈ ಸ್ಲೀವಿಂದ ಇಟ್ಕೊಂಡು ಬಾಟಮ್ವರೆಗೂ ಸ್ಟಿಚ್ ಹಾಕಬೇಕು. ನಿಮ್ಮದು ನೋಡ್ಕೊಳ್ಳಿ, ನಿಮ್ಮ ಅಳತೆ ಮ್ಯಾಗ ಪರ್ಫೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಈ ಸ್ಲೀವಿಂದ ಹಿಡ್ದು ಈ ಬಾಟಮ್ವರೆಗೂ ಸ್ಟಿಚ್ ಹಾಕೋತೀನಿ. ಸೊ ಈ ಥರ ನೋಡ್ರಿ ಸ್ಟ್ರೈಟಾಗಿ ಅಳತೆ ಮ್ಯಾಗ ಸ್ಟಿಚ್ ಹಾಕೋಬೇಕು. ಸೊ ಇದೆಲ್ಲ ಫಿನಿಶಿಂಗ್ ಮಾಡಾದ್ಮ್ಯಾಗ ಸಿಗ್ತೀನಿ ರೀ ಮತ್ತೆ. ಸೊ ನೋಡ್ರಿ ಫೈನಲ್ ಆಗಿ ಫ್ರಾಕ್ ಯಾವ ಥರ ಹೊಲಿಯೋದು ಅಂತ ಹೇಳ್ಕೊಟ್ಟೆ. ಫೈನಲ್ ಕಂಪ್ಲೀಟ್ ಮುಗೀತು. ಅತ್ತಿ ಚಲೋ ಬಂದದ? ಚಲೋ ಬಂದದ. ಬೇಸ್ ಹೊಲ್ಕೊಂಡು ಮೈ ತುಂಬ ಚಲೋ ಅಲ್ಕೊಂಡಿನ ಮೈ ತುಂಬ ಬೇಸೆ. ಸೊ ನೋಡ್ರಿ ಇದು ನೋಡಿ ಅತ್ತಗ ಹಳೆ ಕಾಲದ ಹಂಗೆ ಇರ್ಬೇಕು ಮತ್ತೆ. ಸೊ ಇದು ಹಳೆ ಕಾಲದ ತಲೆ ಹಾಕ ಮೈ ತುಂಬ ಬೇಸ್ ಹೊಲ್ಕೊಂಡಿದ ಚಲೋ ಚಲೋ ಹೊಲ್ದು. ಥ್ಯಾಂಕ್ಸ್ ಅತ್ತಿ. ಇದು ಹಳೆ ಕಾಲದಾಗ ಜಗ್ಗಿ ಇದೇ ಥರನೇ ಡಿಸೈನ್, ಅಂದರೆ ಸ್ಲೀವ್ಗೆಲ್ಲ ಇದೇ ಥರ ಬಫ್ ಇಡ್ತಾ ಇದ್ರು. ಫುಲ್ ಬಫ್ ಇಡ್ತಾ ಇರಲಿಲ್ಲ, ಹಾಫ್ ಬಫ್ ಇಡ್ತಿದ್ರು. ಇದ್ರ ಹೆಸರು ಬಂದು ಶೋಲ್ಡ್ರ್ ಬಫ್ ಅಂತ. ಸೊ ನೋಡ್ರಿ ಈ ಥರ ಬಂದದ. ಸೊ ನಮ್ಮ ಮಾವ ಬಂದ್ಮ್ಯಾಗ ವಿಡಿಯೋ ಕಂಪ್ಲೀಟ್ ಮಾಡಮ್ಮಂತ ಅನ್ಕೊಂಡಿವಿ. ಇವಾಗ ಜಸ್ಟ್ ನಮ್ಮ ಮಾವಿಗೆ ಫೋನ್ ಮಾಡಿದ್ದೆ, ನಾನು ಬರೋದು ಲೇಟ್ ಆಗ್ತದ, ನೀನೇ ಕಂಪ್ಲೀಟ್ ಮಾಡಂತ ಹೇಳಿದ್ರು. ಸೊ ಅದಕ್ಕೆ ನಾನು ಮತ್ತೆ ನಮ್ಮ ಅತ್ತಿ ಇಬ್ಬರು ಸೇರಿಗೆಶಿಂದ ವಿಡಿಯೋ ಕಂಪ್ಲೀಟ್ ಮಾಡಕ್ ಕುಂತೀವ್ರಿ. ಸೊ ನೋಡಿದ್ರಲ್ಲ ಇದೇ ತರ ಹೇಳ್ಕೊಡ್ತಾ ಇರ್ತೀನಿ. ಅದನ್ನ ಹೇಳಕೊಂತೀನಿ. ಅವರು ಕೇಳಿದ್ದು ಯಾವ ತರ ಹೊಲಿಬೇಕು ಹೇಳ್ರಿ ಅಂತ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ತೀವ್ರಿ. ಮತ್ತೆ ನೆಕ್ಸ್ಟ್ ಯಾವ ಬ್ಲಾಗ್ ಬೇಕು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ, ಖಂಡಿತ ಹೇಳ್ಕೊಡ್ತೀವ್ರಿ. ಸೊ ಮತ್ತೆ ನೆಕ್ಸ್ಟ್ ಹಿಡಿದಾಗ ಸಿಗಮ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.